ಓಕೆ ಗೈಸ್, ಫೈನಲ್ ಆಗಿ ಇವತ್ತು ಮ್ಯಾನಿಪುಲೇಷನ್ ಸೀರೀಸ್ದು ಇನ್ನೊಂದು ವೀಡಿಯೋ ತೊಗೊಬಂದಿದ್ದೀನಿ. ಏನು ಇನ್ನೊಂದು ವೀಡಿಯೋ ಅಂದರೆ ನಮ್ಮ ಫೋಟೋಗೆ ಕರೆಕ್ಟಾಗಿ ಶ್ಯಾಡೋಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ, ಇವಾಗ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀವಲ್ವ. ಇವಾಗ ಒಂದು ಬ್ಯಾಕ್ಗ್ರೌಂಡ್ ಜೊತೆ ಇವಾಗ ನಮ್ಮದೊಂದು ಮಾಡೆಲ್ ಫೋಟೋ ಇರುತ್ತೆ, ಅದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ನಾವು ಬೇರೆ ಬ್ಯಾಕ್ಗ್ರೌಂಡಿಗೆ ಅಡ್ಜಸ್ಟ್ ಮಾಡ್ತೀವಿ. ಆವಾಗ ಪರ್ಫೆಕ್ಟಾಗಿರಬೇಕಾಗಿದ್ದು ಸ್ವಲ್ಪ ಥಿಂಗ್ಸ್ಗಳಿದೆ. ಅದರಲ್ಲಿ ಈ ಶ್ಯಾಡೋಸ್ ಕೂಡ ಬರುತ್ತೆ. ಈ ಶ್ಯಾಡೋಸ್ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮ ಫೋಟೋ ರಿಯಾಲಿಟಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಶ್ಯಾಡೋಸ್ 2 ಥರ 3 ಥರ ಇರುತ್ತೆ. ಅದು ಹೇಗೆ ಕಾಣಿಸುತ್ತೆ ಅಂತ 2 ಥರ 3 ಥರ ಯಾವ ಥರ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಪಿಕ್ಸರ್ಟ್ ಪ್ರೋ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಪಿಕ್ಸರ್ಟ್ ಪ್ರೋ ಫುಲ್ ಅನ್ಲಾಕ್ಡ್ ವರ್ಷನ್ ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಪಿಕ್ಸರ್ಟ್ ಪ್ರೋ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಟೈಪ್ ಮಾಡಿ ಅಲ್ಲಿ ಬರುತ್ತೆ. ನಿಮಗೆ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅನ್ಲಾಕ್ಡ್ ವರ್ಷನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಗೆಟ್ ಎ ಪಿಕ್ಚರ್ ಅಂತ ಮೇಲೆ ಹೊಡೆದು ಗ್ಯಾಲ್ರಿಗೆ ಹೋಗೋಣ. ಗ್ಯಾಲ್ರಿಗೆ ಹೋಗಿ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದರಲ್ಲಿ ಪಿಕ್ಸರ್ಟ್ ಪ್ರೋ ಆ್ಯಪಲ್ಲಿ ಏನು ನಮಗೆ ಯೂಸ್ಫುಲ್ ಅಂದರೆ ನಮ್ಮ ಫೋಟೋ ಕ್ವಾಲಿಟಿ ಕಮ್ಮಿ ಆಗೋಲ್ಲ, ಅಂದರೆ HD ಆಗೇ ಇರುತ್ತೆ. ಇವಾಗ ನಾವು ಫಸ್ಟು ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ರೀಸೈಜ್ ಮೇಲೆ ಕ್ಲಿಕ್ ಮಾಡೋಣ. 4444 ಅಂತ ಮಾಡ್ಕೊಬೋಣ. ಯಾಕಂದರೆ ನಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಫುಲ್ಲು HD ಆಗಿರ್ಬೇಕು. ನೋಡಿ, ಎಷ್ಟು ಬೇಕಾದ್ರೂ ಝೂಮ್ ಮಾಡ್ಕೋಬೋದು ಇದರಲ್ಲಿ. ಅದಕ್ಕೋಸ್ಕರ ಏನು ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು ಮಸ್ತಾಗಿ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಇವಾಗ ಈ ಬ್ಯಾಕ್ಗ್ರೌಂಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶ್ಯಾಡೋಸ್ ಹೇಗೆ ಹಾಕೋದು ಅಂತ ಸುಮ್ಮನೆ ಒಂದು ಮಾಡೆಲ್ ಫೋಟೋ ತೊಗೊಬಂದು ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ಥರ ಶ್ಯಾಡೋಸ್ ಹಾಕೋದು ಅಂತ. ಓಕೆ, ಇವಾಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಪಿಕ್ಚರ್ ಅಂತ ಬರುತ್ತೆ. ಇನ್ಸರ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೀವು ಇನ್ಸರ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಗೊತ್ತಿಲ್ಲ ಅಂದರೆ ಬೇಗ ಹೋಗಿ ಆ ವೀಡಿಯೋನ ನೋಡ್ಕೊಬನ್ನಿ. ಯಾಕಂದರೆ ಈ ವಿಡಿಯೋ ನೋಡಾದ್ಮೇಲೆ ಕೂಡ ನೋಡಿ ಪರವಾಗಿಲ್ಲ. ಯಾಕಂದರೆ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ, ಪರ್ಫೆಕ್ಟಾಗಿ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ಒಂದು ಮಾಡೆಲ್ ಫೋಟೋ ತೊಗೋತೀನಿ. ಮಾಡೆಲ್ ಫೋಟೋ ಇಲ್ಲಿ ಹೋಗಿದೆ. ಮಾಡೆಲ್ ಫೋಟೋ ಓಕೆ, ನಾನು ಗ್ಯಾಲರಿಗೆ ಹೋಗಿ ತೊಗೋತೀನಿ ಮಾಡೆಲ್ ಫೋಟೋನ. ಓಕೆ, ನೋಡಿ, ಈ ಮಾಡೆಲ್ ಫೋಟೋ ತೊಗೊಂಡೆ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಲ್ಲೇ ಕ್ರಾಪ್ ಮಾಡ್ಕೋಬೇಕು. ಆಮೇಲೆ ನೀವು ಕ್ರಾಪ್ ಮಾಡೋಕ್ಕಾಗಲ್ಲ. ನೋಡಿ, ನಾನು ಪರ್ಫೆಕ್ಟಾಗಿ ಇಷ್ಟಕ್ಕೆ ಕ್ರಾಪ್ ಮಾಡ್ಕೋತೀನಿ. ಕ್ರಾಪ್ ಮಾಡ್ಕೊಂಡು ರೈಟ್ ಅಂತ ಕೊಡ್ತೀನಿ. ರೈಟ್ ಅಂತ ಕೊಟ್ಟಾಗ ನಿಮಗೆ ಈ ಥರ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಸಿಗುತ್ತೆ. ನೋಡಿ, ಈ ಥರ ನಾನು ಸುಮ್ಮನೆ ಇಲ್ಲಿಗೆ ಒಂದು ಇಟ್ಕೋತೀನಿ. ನೀವು ಕಾಲು ಸ್ಟ್ರೇಟ್ ಆಗಿರೋದು ಯಾವ ಥರ ಬೇಕಾದರೂ ಇಟ್ಕೋಬೋದು ಫ್ರೆಂಡ್ಸ್. ಅದನ್ನು ನಾನು ಸಿಂಪಲಾಗಿ ನಿಮಗೆ ಶ್ಯಾಡೋಸ್ ಕ್ರಿಯೇಟ್ ಮಾಡೋದಿಗೆ ಏನೇನು ಅಬ್ಸರ್ವ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬೇಕು ಅಂತ ಒಂದು ತೋರಿಸ್ಕೊಡೋಕ್ಕಷ್ಟೇ ನಾನು ಈ ಮಾಡೆಲ್ ಫೋಟೋನ ತೊಗೊಂಡೆ. ಓಕೆ, ಇವಾಗ ಈ ಮಾಡೆಲ್ ಫೋಟೋನ ಹಿಂಗೆ ಇಟ್ಕೊಳ್ಳೋಣ. ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಇವಾಗ ಮಾಡೆಲ್ ಫೋಟೋ ಆಯಿತು. ಇವಾಗ ನೋಡಿ, ನಮ್ಮ ಫೋಟೋ ಒಂದು ರಿಯಲ್ ಲುಕ್ ಕಾಣ್ತಾ ಇಲ್ಲ, ಅಂದರೆ ಕಲರ್ ಮ್ಯಾಚ್ ಆಗಿಲ್ಲ, ಶ್ಯಾಡೋಸ್ ಆ್ಯಡ್ ಆಗಿಲ್ಲ. ಬ್ಯಾಕ್ಗ್ರೌಂಡ್ ಮಾತ್ರ ಪರ್ಫೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಕಟ್ಟಿಂಗ್ ನೋಡ್ಬೋದು ನೀವು. ನನ್ನ ಕಟ್ಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಮಾಡಿರ್ತೀನಿ, ಹೇರ್ ಕಟ್ಟಿಂಗ್ಸ್ ಎಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಕಟ್ಟಿಂಗ್ಸ್ ನೀವು ನೋಡ್ಬೋದು ಫ್ರೆಂಡ್ಸ್. ಇದೆಲ್ಲ ನಾನೇ ಕ್ರಿಯೇಟ್ ಮಾಡಿರೋದು. ಏರ್ ಎಡಿಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ. ಫೇಸ್ ರಿಟಚಿಂಗ್ ಸೀರೀಸ್ ಏರ್ ಎಡಿಟಿಂಗಲ್ಲಿ ಹೇಗೆ ಮಾಡೋದು ಈ ಥರ ಹೇರ್ಸ್ಗೆ ಅಂತ ಎಲ್ಲ ಅಲ್ಲೋಗಿ ಚೆಕ್ ಮಾಡಿಕೊಂಡು ನಿಮಗೆ ಆರಾಮಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್. ಓಕೆ, ಇವಾಗ ಶ್ಯಾಡೋಸ್ 3 ಥರ ಬರುತ್ತೆ. ಅಂದರೆ ನಾರ್ಮಲ್ ಶ್ಯಾಡೋಸ್ ಅಂದರೆ ರಿಯಲಿಸ್ಟಿಕ್ ಶ್ಯಾಡೋಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಪ್ಲೈನಾಗಿ ಬರುತ್ತೆ ಶ್ಯಾಡೋಸ್. ಆ ಪ್ಲೈನಾಗಿರೋ ಶ್ಯಾಡೋಸ್ ಒಂದೊಂದು ಕಡೆ ಮಾತ್ರ ಯೂಸ್ ಮಾಡಬೇಕು. ಅಂದರೆ ಯಾವ ಕಡೆ ಅಂತ ನಾನು ಹೇಳ್ತೀನಿ ಯಾವ ಥರ ಅಂತ. ಮತ್ತು ಇನ್ನೊಂದು ವಾಟರ್ ಮಾರ್ಕ್ ಶ್ಯಾಡೋಸ್, ಅಂದರೆ ವಾಟರ್ ಒಳಗಿರುತ್ತಲ್ಲ ವಾಟರ್ ಶ್ಯಾಡೋಸ್. ಸೇಮ್ ವಾಟರಲ್ಲಿ ಇವಾಗ ರಿಫ್ಲೆಕ್ಷನ್ ಬರೋಲ್ಲ, ರಿಫ್ಲೆಕ್ಷನ್ ಶ್ಯಾಡೋಸ್ ಅಂತಾರೆ. ಈಗ ಇವಾಗ ನಾರ್ಮಲ್ ಶ್ಯಾಡೋಸ್ನ ಫಸ್ಟು ಕ್ರಿಯೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಫಸ್ಟ್ ಅಬ್ಸರ್ವೇಷನ್ ಮುಖ್ಯ. ತುಂಬ ಹೇಳಿದ್ದೀನಿ ಫೋಟೋ ಎಡಿಟಿಂಗಲ್ಲ. ಅಬ್ಸರ್ವೇಷನ್ ಮತ್ತು ಡೆಡಿಕೇಶನ್ ತುಂಬ ಮುಖ್ಯ ಆಗುತ್ತೆ. 1 ದಿನ 2 ದಿನದಲ್ಲಿ ಕಲಿಯೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಮೊಬೈಲಲ್ಲಿ ಬೇರೆ ಕೂಡ ಮಾಡ್ತಿದ್ದೀವಲ್ವ, ಅದಕ್ಕೋಸ್ಕರ ತುಂಬಾ ಕಷ್ಟ. ಓಕೆ, ಇವಾಗ ಹಿಂದೆಯಿಂದ ಬೆಳಕು ಬರ್ತಾಯಿದೆ. ಇವಾಗ ಈ ಸೈಡಿಂದ ಬೆಳಕು ಬಂದಿದ್ದರೆ ಶ್ಯಾಡೋಸ್ ಈ ಕಡೆ ಬರ್ತಾಯಿತ್ತು. ಯಾಕಂದರೆ ಲೈಟ್ ಈ ಕಡೆ ಬರುತ್ತೆ, ಆವಾಗ ನಮ್ಮ ಬಾಡಿ ಶ್ಯಾಡೋಸ್ ಈ ಕಡೆ ಹೋಗುತ್ತೆ ಫ್ರೆಂಡ್ಸ್. ಇವಾಗ ಹಿಂದೆಯಿಂದ ಲೈಟ್ ಬರ್ತಾಯಿದೆ, ಆವಾಗ ನಮ್ಮ ಶ್ಯಾಡೋಸ್ ಈ ಕಡೆ ಬರುತ್ತೆ, ಯಾಕಂದರೆ ಫ್ರಂಟ್ ಬರುತ್ತೆ ನೋಡಿ. ಇವಾಗ ಈ ಸೈಡಿಂದ ಬಂದರೆ ಈ ಕಡೆ ಬರುತ್ತೆ ಫ್ರೆಂಡ್ಸ್.
ಹಾಗೆ ಮುಂದೆಯಿಂದ ಏನಾರ ಬಂದರೆ ನಿಮ್ಮ ಶ್ಯಾಡೋಸ್ ಇಲ್ಲೇ ಒಂದು ಮಾರ್ಕ್ ಮಾಡಿ ಸುಮ್ಮನೆ ಬಿಡಿ. ಮುಂದೆಯಿಂದ ಅಂದರೆ ಪರ್ಫೆಕ್ಟಾಗಿದೆ ಲೈಟಿಂಗ್ ಕಂಡೀಷನ್ ಅಂದರೆ ಆ ಥರ ಇರುತ್ತೆ ನೋಡಿ. ಇವಾಗ ಪರ್ಫೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಪೇಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವುದೇ ಒಂದು ಕಲರ್ನ ಚೂಸ್ ಮಾಡ್ಕೋಬೋದು. ನಾನು ಸುಮ್ಮನೆ ಇಲ್ಲಿ ಯಾವುದೇ ಒಂದು ಕಲರ್ನ ಚೂಸ್ ಮಾಡ್ಕೊಂಡು ಬ್ರೈಟ್ನೆಸ್ ಫುಲ್ ಕಮ್ಮಿ ಕೊಡ್ಕೋತೀನಿ, ಒಪ್ಯಾಸಿಟಿ ಫುಲ್ ಜಾಸ್ತಿ ಮಾಡ್ಕೋತೀನಿ. ಅದು ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಆಗುತ್ತೆ. ಇದು ಪ್ರೀಮಿಯಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಪಿಕ್ಸಿ ಪ್ರೋ ಫುಲ್ ಅನ್ಲಾಕ್ಡ್ ವರ್ಷನ್ ಕ್ರೋಮ್ ಬ್ರೌಸರಲ್ಲಿ ಟೈಪ್ ಮಾಡಿ ಸಿಗುತ್ತೆ ನಿಮಗೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸಿಂಪಲಾಗಿ ಒಪ್ಯಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋಣ. ಆಮೇಲೆ ಬ್ರಷ್ನ ತೊಗೊಳ್ಳೋಣ, ಸ್ಟ್ರೆಂತ್ನ ಕಮ್ಮಿ ಮಾಡ್ಕೊಳ್ಳೋಣ, ಸೈಜ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಝೂಮ್ ಹಾಕ್ಬಿಟ್ಟು ನೋಡಿ ಈ ಥರ ಡ್ರಾ ಮಾಡ್ಕೊಳ್ಳಿ. ಇದು ಕೂಡ ಈ ಥರ ಡ್ರಾ ಮಾಡ್ಕೊಳ್ಳಿ. ಆ ಕಡೆ ಶ್ಯಾಡೋಸ್ ಬರ್ಬೋದು ಅಂತ ನಿಮ್ಮ ಪ್ರಕಾರ ಆ ಸೈಡ್ ಮಾಡ್ಕೊಳ್ಳಿ. ಮತ್ತು ಶೂ ಮೇಲೆ ಸ್ವಲ್ಪ ಲೈಟಾಗಿ ಮಾಡಿಬಿಡಿ, ಯಾಕೆಂದರೆ ಕೆಳಗಡೆ ಮರ್ಜ್ ಆಗಬೇಕು ಫೋಟೋ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ನೀವು. ಓಕೆ, ಇವಾಗ ಪರ್ಫೆಕ್ಟಾಗಿ ಈ ಥರ ಮಾಡ್ಕೊಂಡಿದ್ದೀರಲ್ವ. ಇದೊಂದು ಶ್ಯಾಡೋಸ್ನ ಅನ್ಕೋತಾ ಇರ್ತೀರ, ಇನ್ನೂ ಇದೆ ಫ್ರೆಂಡ್ಸ್, ಅದಕ್ಕೆ ಕೆಲಸ ಮುಗ್ದಿಲ್ಲ. ಓಕೆ, ಸ್ಟ್ರೆಂತ್ನ ಕಮ್ಮಿ ಮಾಡ್ಕೊಳ್ಳಿ. ಸ್ಟ್ರೆಂತ್ನ ಕಮ್ಮಿ ಮಾಡ್ಕೊಂಡು ಈ ಕಡೆಯಿಂದ ಈ ಕಡೆ ರಬ್ ಮಾಡಿ ಈ ಥರ ನೋಡಿ. ರಬ್ ಮಾಡಿದಾಗ ಈ ಥರ ಆಗುತ್ತೆ, ಲೈಟಾಗಿ ಆಗೋಗುತ್ತೆ ಫುಲ್ಲು. ಇನ್ನೊಂದು ಸ್ವಲ್ಪ ತೊಗೊಳ್ಳಿ ನೋಡಿ. ಇವಾಗ ಇಲ್ಲಿ ಮಾತ್ರ ಮಾಡ್ಕೊಳ್ಳಿ, ಸ್ವಲ್ಪ ಎಡ್ಜಸ್ ಮಾತ್ರ ಈ ಥರ ಮಾಡಿಕೊಂಡ್ರೆ ಎರೇಸರ್ ತೊಗೊಳ್ಳಿ. ಇಷ್ಟಿಟ್ಲಿ ಸೈಡಲ್ಲಿ ಫೇಡ್ ಮಾಡಿ, ಯಾಕಂದರೆ ಒಂದು ರಿಯಲಿಸ್ಟಿಕ್ ಲುಕ್ಸ್ ಬೇಕಲ್ವ. ಸೈಡಲ್ಲಿ ಫೇಡ್ ಮಾಡಿ. ಉದ್ದಾನೆ ಇರಲಿ, ಯಾಕಂದರೆ ಬೆಳಕಿಂದ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಉದ್ದಾನೆ ಇರಲಿ. ಸ್ವಲ್ಪ ಫೇಡ್ ಮಾಡ್ಕೊಳ್ಳೋದು ಮಾತ್ರ ನೋಡ್ಕೊಂಡು ಮಾಡ್ಕೊಳ್ಳಿ. ಲೈಟಾಗಿ ಮಾಡ್ಕೋಬೇಕು, ಫೇಡ್ ಮಾಡ್ಕೊಳ್ಳೋದು. ಓಕೆ, ಒಂದು ರಿಯಲಿಸ್ಟಿಕ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಥರ ನೋಡಿ. ಸಿಂಪಲ್ಲಾಗಿ ಒಂದು ರಿಯಲಿಸ್ಟಿಕ್ ಲುಕ್ ಬಂದಿದೆ. ಆದರೆ ಇನ್ನೂ ಬ್ಯಾಕ್ಗ್ರೌಂಡ್ ಮ್ಯಾಚ್ ಮಾಡೋದು ಹೇಳ್ಕೊಟ್ಟಿಲ್ಲ, ಅದಕ್ಕೆ ನಿಮಗೆ ಪರ್ಫೆಕ್ಟಾಗಿ ಕಾಣ್ತಾಯಿಲ್ಲ ಶ್ಯಾಡೋಸ್ ಹೇಗೆ ಅಂತ. ಓಕೆ, ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ಅಂಡು ಮಾಡ್ಕೋತೀನಿ. ನಿಮಗೆ ತೋರಿಸಿರೋದು ನೋಡಿ, ಈ ಥರ ಶ್ಯಾಡೋಸ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಅಂಡು ರೀಡು ಮಾಡ್ಬೋದು. ಇಲ್ಲೇ ತಪ್ಪಾದರೆ ಅಂಡು ರೀಡು ಮಾಡ್ಕೋಬೋದು ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವ. ಓಕೆ, ನೆಕ್ಸ್ಟ್ ಯಾವ ಥರ ಶ್ಯಾಡೋಸ್ ಅಂದರೆ, ನೆಕ್ಸ್ಟ್ ನೀವು ಸಿಂಪಲಾಗಿ ನಿಮ್ಮ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ಸರ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಇವಾಗ ಆ್ಯಡ್ ಮಾಡ್ಕೊಂಡ್ವಲ್ಲ ಫೋಟೋ, ಸೇಮ್ ಅದೇ ಫೋಟೋನ ತೊಗೊಬರ್ಬೇಕು. ಅದೇ ಫೋಟೋನ ತೊಗೊಬನ್ನಿ, ಗ್ಯಾಲರಿಯಲ್ಲಿ ಹುಡುಕಿ ಫ್ರೆಂಡ್ಸ್. ಗ್ಯಾಲರಿಲಿ ಎಲ್ಲಿದೆ ನಿಮ್ಮ ಫೋಟೋ, ನೀವು ಯಾವ ಫೋಟೋಗೆ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಫೋಟೋಸ್ ಎಲ್ಲಿದೆ ಅದನ್ನು ಹುಡುಕ್ಬೇಕು ಫಸ್ಟು. ಅದೇ ಮಾಡೆಲ್ ಫೋಟೋನ ತೊಗೊಬರ್ಬೇಕು. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟು, ಅಂದರೆ ಸುಮ್ಮನೆ ಹಿಂಗೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ ಅದ್ರ ಮೇಲೇ. ಓಕೆ, ಪರ್ಫೆಕ್ಟಾಗಿರ್ಬೇಕಂತ ಏನಿಲ್ಲ, ಸಿಂಪಲಾಗಿ ಈ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. ಕಟ್ಔಟ್ ಅಂತ ಆಪ್ಷನ್ ಬಂದಿದ್ದ ತಕ್ಷಣ ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಡುಯೋ ಟೋನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡುಯೋ ಟೋನಲ್ಲಿ ಫುಲ್ಲು ನೀವು ಬ್ರೈಟ್ನೆಸ್ನ ಕಮ್ಮಿ ಮಾಡಿ, ಎರಡೂ ಕಡೆ ಬ್ರೈಟ್ನೆಸ್ನ ಕಮ್ಮಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಎರಡೂ ಕಡೆ ಅಂದರೆ ಇವಾಗ ಫಸ್ಟು ಕಲರ್ ಇದು ಹೋದ್ವಿ, ಈ ಬ್ರೈಟ್ನೆಸ್ ಫುಲ್ಲು ಕಮ್ಮಿ ಮಾಡಿದ್ವಿ, ಸ್ಯಾಚುರೇಷನ್ ಫುಲ್ ಕಮ್ಮಿ ಮಾಡಿದ್ವಿ. ಇವಾಗ ಸೆಕೆಂಡು ಇಲ್ಲಿ ಬೇರೆ ಕಲರ್ ಇರುತ್ತೆ, ನೀವು ಈ ಥರ ಮಾಡ್ಕೊಳ್ಳಿ. ಡುಯೋ ಟೋನ್ಗೆ ಮಾಡ್ಕೋಬೇಕು. ಈ ಥರ ಇತ್ತು, ಈ ಥರ ಆಯಿತು. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಆಗಿದೆ ಅಲ್ವಾ, ಅದನ್ನು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಟ್ರಾನ್ಸ್ಫಾರ್ಮ್ ಆಪ್ಷನ್ ಸಿಗುತ್ತೆ. ಟ್ರಾನ್ಸ್ಫಾರ್ಮ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಟ್ರಾನ್ಸ್ಫಾರ್ಮ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನೀವೇನಿಲ್ಲ, ಮೇಲ್ಗಡೆಯಿಂದ ಹಿಡ್ದು ನಿಮ್ಮ ಒಂದು ಬಾಡಿನ ಈ ಥರ ಬೆಂಡ್ ಮಾಡಬೇಕು ಫ್ರೆಂಡ್ಸ್. ಸಿಂಪಲ್, ಇನ್ನೇನಿಲ್ಲ. ಓಕೆ ನೋಡಿ, ಇವಾಗ ಈ ಥರ ಇದೆ ಅಲ್ವಾ, ಪರ್ಫೆಕ್ಟಾಗಿ ಇಲ್ಲಿ ನಮ್ಮ ಶ್ಯಾಡೋಸ್ ಆ್ಯಡ್ ಮಾಡಬೇಕಂದ್ರೆ ಈ ಥರ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಆಯ್ತಲ್ವ. ಇವಾಗ ಪರ್ಸ್ಪೆಕ್ಟಿವ್ ಟೂಲ್ ಅಂತ ಒಂದು ಬರುತ್ತೆ ನಿಮಗೆ. ಪರ್ಸ್ಪೆಕ್ಟಿವ್ ಟೂಲ್ ಅಂದರೆ ನಾವು ಶ್ಯಾಡೋಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರೋದು. ಇವಾಗ ಇಲ್ಲಿ ನಿಮಗೆ ರೌಂಡ್ ಕಾಣಿಸ್ತಾ ಇದೆ, ಇಲ್ಲಿ 4 ಕಡೆ ರೌಂಡ್ ಕಾಣಿಸ್ತಾ ಇದೆ ಅಲ್ವಾ.
ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬಾಕ್ಸ್ ಥರ ಆಗುತ್ತೆ. ಬಾಕ್ಸ್ ಥರ ಕ್ಲಿಕ್ ಮಾಡ್ಕೊಂಡಾಗ ನೀವು ನೆಲದ ಶೇಪ್ ಥರ ನೆಲದಲ್ಲಿ ಹೆಂಗಿರುತ್ತೆ ಶ್ಯಾಡೋಸ್ ಆ ಥರ ಹಾಕೋಬೋದು ನೋಡಿ. ಈ ಥರ ಎರಡೂ ಕಡೆ ನೀವು ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಮಾಡ್ಕೊಂಡಾಗ ಅದು ಬೆಂಡ್ ಆಗಿರೋ ಥರ ಇವಾಗ ನೆಲದ ಮೇಲೆ ಶ್ಯಾಡೋಸ್ ಬರಲ್ವ, ಸೇಮ್ ಅದೇ ಥರ ಬಂದಿದೆ. ಸ್ವಲ್ಪ ಯೂಸ್ ಮಾಡೋವರೆಗೂ ಅಷ್ಟೇ ನಿಮ್ಗೆ ಅರ್ಥ ಆಗೋಲ್ಲ, ಯೂಸ್ ಮಾಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಈ ಥರ ಆಗಿದೆ ಅಲ್ವಾ, ಇದನ್ನು ನಾನು ಸಿಂಪಲಾಗಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಥರ ಒಂದು ಆಪ್ಷನ್ ಆಗಿರುತ್ತೆ. ಇವಾಗ ನಾನು ನೋಡ್ಕೋತೀನಿ ಶೂ ಕೆಳಗಡೆ ಎಲ್ಲಾರ ಬರ್ತಾಯಿದೆ ಅಂತ. ಓಕೆ, ಶೂ ಕೆಳಗಡೆ ಈ ಥರ ಬಂದಿರೋದನ್ನ ಈ ಥರ ಮಾಡ್ಕೋತೀನಿ. ಬ್ರಷ್ನ ತೊಗೊಂಡು ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋತೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲ ಇವಾಗ ಬ್ಲೆಂಡ್ ಅಂತ ಇದೆ ಅಲ್ವಾ, ಬ್ಲೆಂಡ್ನ ಕಮ್ಮಿ ಮಾಡೋಣ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಲೆಂಡ್ ಅಂತ ಸಿಗುತ್ತೆ. ಇಲ್ಲಿ ಬ್ಲೆಂಡ್ ಬಿಟ್ಟರೆ ಕಟ್ಔಟ್ನ ಸೆಲೆಕ್ಟ್ ಮಾಡಿದರೆ ಬ್ಲೆಂಡ್ ಅಂತ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ರೆಂತ್ನ ಕಮ್ಮಿ ಮಾಡಿ, ಅಂದರೆ ಒಂದು 50ವರೆಗೂ ಇಟ್ಕೊಂಡ್ರೆ ನೋಡಿ ನಮ್ಮ ಶ್ಯಾಡೋಸ್ ಈ ಥರ ರಿಯಲಿಸ್ಟಿಕ್ ಶ್ಯಾಡೋ ಆಗಿ ಬರ್ತಾಯಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಇವಾಗ 2 ಥರ ಶ್ಯಾಡೋಸ್ ಆಗಿದೆ. ಇದಕ್ಕೆ ಲೆಂತಿ ಆಗೋಗಿದೆ ವೀಡಿಯೋ. ನಿಮಗೆ ರಿಫ್ಲೆಕ್ಷನ್ ಶ್ಯಾಡೋಸ್ ಅಂದರೆ ವಾಟರಲ್ಲಿ ಶ್ಯಾಡೋಸ್ ಹೇಗಿರುತ್ತೆ ಅಂತ ಅದನ್ನು ಬೇರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ 2 ಥರ ಶ್ಯಾಡೋಸ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ, ಯಾಕಂದರೆ ಮ್ಯಾನಿಪುಲೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರಿಯಲಿಸ್ಟಿಕ್ ಲುಕ್ ಬೇಕಂದರೆ ಶ್ಯಾಡೋಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇಗ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೂ ನೆಕ್ಸ್ಟು ನಿಮಗೆ ತುಂಬ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲೋಗಿ ಫೇಸ್ಬುಕ್ ಪೇಜಲ್ಲೂ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಪೇಜಲ್ಲೂ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.